ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ. ಅಂತೂ ಇಂತೂ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡಿರುವಂತಹ ಸುದ್ದಿ ಬಿಗ್ ಇಂಪ್ಯಾಕ್ಟ್ ಆಗಿರುವಂತದ್ದು ಜೀವ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ದೊಡ್ಡ ಸುದ್ದಿಯನ್ನ ಎಕ್ಸ್ಪೋಸ್ ಮಾಡಿತ್ತು. ಈಗ ಡಿವೈಎಸ್ಪಿ ಕನಕಲಕ್ಷ್ಮಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಡಿವೈಎಸ್ಪಿ ಕನಕಲಕ್ಷ್ಮಿ ಬಂಧನ ಆಗಿದೆ. ಎಸ್ಐಟಿಯಿಂದ ಡಿವೈಎಸ್ಪಿ ಕನಕಲಕ್ಷ್ಮಿ ಬಂಧನ ಆಗಿರುವಂತದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಎಸ್ಐಟಿ ತಂಡ. ಜೀವ ಡೆತ್ ನೋಟ್ ಅಲ್ಲಿ ಕನಕಲಕ್ಷ್ಮಿ ಹೆಸರು ಉಲ್ಲೇಖ ಮಾಡಲಾಗಿತ್ತು. 13 ಪುಟಗಳ ಡೆತ್ ನೋಟ್ ಬರೆದಿರುವಂತಹ ಜೀವ ಕೇಸ್ ಬಗ್ಗೆ ಸರಣಿ ವರದಿ ಮಾಡಿದ್ದ ನಿಮ್ಮ ರಿಪಬ್ಲಿಕ್ ಕನ್ನಡ ಇಡೀ ಪ್ರಕರಣವನ್ನ ಎಕ್ಸ್ಪೋಸ್ ಮಾಡಿದ್ದೆ ರಿಪಬ್ಲಿಕ್ ಕನ್ನಡ. ಸೊ ಹೈಕೋರ್ಟ್ ನಿಗಾವಣೆಯಲ್ಲಿ ಎಸ್ಐಟಿ ರಚನೆ ಕೂಡ ಮಾಡಲಾಗಿತ್ತು, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಸೊ ಈಗ ಡಿವೈಎಸ್ಪಿ ಬಂಧನ ಆಗಿದೆ. ಎಸ್ಐಟಿಯಿಂದ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರನ್ನ ಬಂಧಿಸಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಯಾಕಂತ ಹೇಳಿದ್ರೆ ಜೀವ ಡೆತ್ ನೋಟ್ ನಲ್ಲಿ ಕನಕಲಕ್ಷ್ಮಿ ಹೆಸರು ಉಲ್ಲೇಖ ಮಾಡಿದ್ರು. ಸತತ 13 ಪುಟಗಳ ಡೆತ್ ನೋಟ್ ನಲ್ಲಿ ಉಲ್ಲೇಖ ಮಾಡಲಾಗಿತ್ತು ಡಿವೈಎಸ್ಪಿ ಹೆಸರು. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ ಈ ಸುದ್ದಿಯನ್ನ ದೊಡ್ಡ ಮಟ್ಟದಲ್ಲಿ ಎಕ್ಸ್ಪೋಸ್ ಮಾಡಿತ್ತು. ಅದಾದ ನಂತರ ಹೈಕೋರ್ಟ್ ಎಸ್ಐಟಿಯನ್ನು ಕೂಡ ರಚನೆ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿತು. ಅದಾದ ನಂತರ ಈಗ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರು ಬಂಧನ ಆಗಿದೆ. ಸೊ ಇನ್ನೇನು ಕೆಲವೇ ಕ್ಷಣದಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ. ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಕೊಡೋದಾದ್ರೆ ನಿಕೇಶ್, ಏನು ಬನಶಂಕರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಕೀಲೆ ಜೀವ ಒಂದು 13 ಪುಟಗಳ ಡೆತ್ ನೋಟ್ ಅನ್ನ ಬರೆದಿಟ್ಟು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ರು. ಇದಾದ ಬಳಿಕ ಅವರ ಸಹೋದರಿ ಒಂದು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ರು. ಪ್ರಮುಖವಾಗಿ ಏನು ಅವರು ಆರ್ಥಿಕ ಅಪರಾಧಕ್ಕೆ ಸಂಬಂಧಿಸಿದಂತೆ ಸಿಐಡಿ ವಿಚಾರಣೆಗೆ ಹೋದಾಗ ಅಲ್ಲಿ ಡಿವೈಎಸ್ಪಿ ಆಗಿದ್ದಂತ ಕನಕಲಕ್ಷ್ಮಿಯವರು ಇವರಿಗೆ ಕಿರುಕುಳವನ್ನ ಕೊಟ್ಟಿದ್ರು. ಅಲ್ಲದೆ ನಗ್ನಗೊಳಿಸಿ ಸಾಕಷ್ಟು ಅವಮಾನಕರ ರೀತಿಯಲ್ಲಿ ಆಕೆಯನ್ನ ನಡೆಸಿಕೊಂಡಿದ್ರು ಸಿಐಡಿ ಕಸ್ಟಡಿಯಲ್ಲಿ ಅನ್ನೋ ಒಂದು ಆರೋಪಗಳನ್ನ ಮಾಡಿದ್ರು. ಇದಾದ ಬಳಿಕ ಸಾಕಷ್ಟು ಚರ್ಚೆಗಳಾಗ್ತವೆ. ವಕೀಲರಿಗೂ ಕೂಡ ಇದ್ರ ಬಗ್ಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಧ್ವನಿಯನ್ನ ಎತ್ತಿದ್ರು. ಈ ಕೂಡಲೇ ಏನು ಈ ಒಂದು ಪ್ರಕರಣವನ್ನ ಸಿಸಿಬಿಗೆ ವರ್ಗಾವಣೆ ಮಾಡಿ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಆದೇಶವನ್ನ ಮಾಡ್ತಾರೆ. ಆದ್ರೆ ವಕೀಲರ ಸಂಘದಿಂದ ಒಂದು ಹೈಕೋರ್ಟ್ಗೆ ಅರ್ಜಿಯನ್ನ ಹಾಕಲಾಗುತ್ತೆ. ಈ ಒಂದು ಪ್ರಕರಣದಲ್ಲಿ ದೊಡ್ಡ ಮಟ್ಟದ ತನಿಖೆ ಆಗಬೇಕು, ಎಸ್ಐಟಿ ರಚನೆ ಆಗಬೇಕು ಅಂತೇಳಿ ಜಸ್ಟಿಸ್ ಎಂ ನಾಗಪ್ರಸನ್ನ ಅವರ ಪೀಠದಲ್ಲಿ ಒಂದು ಅರ್ಜಿಯ ವಿಚಾರಣೆ ನಡೆದು ಜಸ್ಟಿಸ್ ಎಂ ನಾಗಪ್ರಸನ್ನ ಅವರು ಒಂದು ಆದೇಶವನ್ನ ಮಾಡಿದ್ರು. ಕೆಲ ಹಿರಿಯ IPS ಅಧಿಕಾರಿಗಳು ಜೊತೆಗೆ ಕೆಲ ತನಿಖೆಯಲ್ಲಿ ಒಂದು ಉತ್ತಮ ಅನುಭವ ಇರತಕ್ಕಂತ ಅಧಿಕಾರಿಗಳನ್ನು ಒಳಗೊಂಡ ಎಸ್ಐಟಿ ತಂಡ ರಚನೆ ಮಾಡೋದಕ್ಕೆ ಹೈಕೋರ್ಟ್ ಆದೇಶ ಮಾಡಿತ್ತು. ಅದರಂತೆ ಹೈಕೋರ್ಟ್ ಏನ್ ರಚನೆ ಮಾಡಿತ್ತು ಎಸ್ಐಟಿ ಅಧಿಕಾರಿಗಳ ತಂಡ ಈಗ ಕೂಲಂಕುಷವಾದ ಒಂದು ವಿಚಾರಣೆಯನ್ನ ನಡೆಸಿ ವಕೀಲೆ ಜೀವಗೆ ಇವರು ಕಿರುಕುಳ ಕೊಟ್ಟಿರೋದು ಸತ್ಯ, ಮತ್ತೆ ಹಣಕ್ಕೆ ಬೇಡಿಕೆ ಇಟ್ಟಿರೋದು ಸತ್ಯ ಅನ್ನೋ ವಿಚಾರಗಳನ್ನ ಪರಿಗಣಿಸಿ ಆಕೆಯನ್ನ ಡಿವೈಎಸ್ಪಿ ಕನಕಲಕ್ಷ್ಮಿಯನ್ನ ಬಂಧನ ಮಾಡಿರ್ತಕ್ಕಂಥದ್ದು. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ACMM ಕೋರ್ಟ್ಗೆ ಆಕೆಯನ್ನ ಹಾಜರುಪಡಿಸಿ ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಇದೆ ಅಂತೇಳಿ ಸದ್ಯಕ್ಕೆ ಎಸ್ಐಟಿ ಮೂಲಗಳು ಹೇಳ್ತಾರೆ. ನಾಗರಾಜ್, ಹಾಗೆ ಹೋಲ್ಡಲ್ಲಿ ಇನ್ನೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಏನಿದು ಹಾಗಾದ್ರೆ ಜೀವ ಸೂಸೈಡ್ ಕೇಸ್ ಎನ್ನುವಂತ ಪ್ರಶ್ನೆ, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ. ಜೀವ ಒಡೆತನದ ಕಂಪನಿಗೆ ಸರ್ಕಾರಿ ಟೆಂಡರ್ ಅನ್ನ ಕರೆಲಾಯಿತು. ಈ ವಿಚಾರದಲ್ಲಿ ತನಿಖೆಗೆ ಕರೆದಿರುವಂತಹ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರು ವಿಚಾರಣೆ ಬಳಿಕ ಜೀವ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ವಿಚಾರಣೆ ಆದ್ಮೇಲೆ ಜೀವ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಆತ್ಮಹತ್ಯೆಯಲ್ಲಿ 13 ಪುಟಗಳ ಉಲ್ಲೇಖ ಮಾಡಿದ್ರು. ಆ ಪ್ರತಿಯೊಂದು ಪುಟದಲ್ಲೂ ಕೂಡ ಇದೇ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರ ಹೆಸರು ಉಲ್ಲೇಖವಾಗಿದೆ. ಈಗಾಗಲೇ ನನ್ನ ಕಲೀಗ್ ನಾಗರಾಜ್ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಪ್ಲೀಸ್ ಕಂಟಿನ್ಯೂ. ಈ ರೀತಿಯಾಗಿ ಆರೋಪಗಳೆಲ್ಲ ದೃಢೀಕರಣ ಆದ್ಮೇಲೆ ಎಸ್ಐಟಿ ಅಧಿಕಾರಿಗಳು ಅವರನ್ನ ಬೆಂಗಳೂರಿನಲ್ಲಿ ಇವತ್ತು ಬಂಧನ ಮಾಡಿರ್ತಕ್ಕಂಥದ್ದು. ಬಂಧನ ಮಾಡಿ ಆ ಒಂದು ಅರೆಸ್ಟ್ ಪ್ರಕ್ರಿಯೆಯನ್ನ ಮುಗಿಸೋದಕ್ಕೆ ಏನು ಡೈರಿ ಸರ್ಕಲ್ ಬಳಿ ಎಸ್ಐಟಿಗೆ ಒಂದು ಕಚೇರಿಯನ್ನ ನೀಡಲಾಗಿದೆ, ಅಲ್ಲಿಗೆ ಕರೆದುಕೊಂಡೋಗಿ ಆ ಒಂದು ಬಂಧನ ಪ್ರಕ್ರಿಯೆಗಳನ್ನ ಮುಗಿಸಿ ಇನ್ನೇನು ಕೆಲ ಹೊತ್ತಿನಲ್ಲಿ ACMM ಕೋರ್ಟ್ಗೆ ಡಿವೈಎಸ್ಪಿ ಕನಕಲಕ್ಷ್ಮಿಯನ್ನ ಎಸ್ಐಟಿ ತಂಡ ಹಾಜರುಪಡಿಸುವಂಥದ್ದು. ಹಾಜರುಪಡಿಸಿ ಒಂದಷ್ಟು ದಿನಗಳ ಕಾಲ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇರತಕ್ಕಂಥದ್ದು. ಯಾಕಂತಂದ್ರೆ ಈ ಒಂದು ಹಣವನ್ನ ಕೇಳಿರ್ತಕ್ಕಂಥದ್ದು ಮತ್ತೆ ಆಕೆಗೆ ಹಿಂಸೆಯನ್ನು ಕೊಟ್ಟಿರ್ತಕ್ಕಂಥದ್ದು ಈ ಎಲ್ಲದಕ್ಕೂ ಸಂಬಂಧಿಸಿದಂತೆ ಮಹಜರು ಪ್ರಕ್ರಿಯೆಗಳು ಜೊತೆಗೆ ಕೆಲವೊಂದು ಸಾಕ್ಷ್ಯಗಳನ್ನ ಸಂಗ್ರಹಿಸಿರಬೇಕಾಗಿರೋ ಕಾರಣಕ್ಕಾಗಿ ಆಕೆಯನ್ನ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇದೆ ಅಂತೇಳಿ ಸದ್ಯಕ್ಕೆ ಎಸ್ಐಟಿ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಡೀಟೇಲ್ಸ್. ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ. ಅಂತೂ ಇಂತೂ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡಿರುವಂತಹ ಸುದ್ದಿ ಬಿಗ್ ಇಂಪ್ಯಾಕ್ಟ್ ಆಗಿರುವಂತದ್ದು ಜೀವ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ದೊಡ್ಡ ಸುದ್ದಿಯನ್ನ ಎಕ್ಸ್ಪೋಸ್ ಮಾಡಿತ್ತು. ಈಗ ಡಿವೈಎಸ್ಪಿ ಕನಕಲಕ್ಷ್ಮಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಡಿವೈಎಸ್ಪಿ ಕನಕಲಕ್ಷ್ಮಿ ಬಂಧನ ಆಗಿದೆ. ಎಸ್ಐಟಿಯಿಂದ ಡಿವೈಎಸ್ಪಿ ಕನಕಲಕ್ಷ್ಮಿ ಬಂಧನ ಆಗಿರುವಂತದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಎಸ್ಐಟಿ ತಂಡ. ಜೀವ ಡೆತ್ ನೋಟ್ ಅಲ್ಲಿ ಕನಕಲಕ್ಷ್ಮಿ ಹೆಸರು ಉಲ್ಲೇಖ ಮಾಡಲಾಗಿತ್ತು. 13 ಪುಟಗಳ ಡೆತ್ ನೋಟ್ ಬರೆದಿರುವಂತಹ ಜೀವ ಕೇಸ್ ಬಗ್ಗೆ
ಸರಣಿ ವರದಿ ಮಾಡಿದ್ದ ನಿಮ್ಮ ರಿಪಬ್ಲಿಕ್ ಕನ್ನಡ. ಇಡೀ ಪ್ರಕರಣವನ್ನ ಎಕ್ಸ್ಪೋಸ್ ಮಾಡಿದ್ದೆ ರಿಪಬ್ಲಿಕ್ ಕನ್ನಡ. ಸೊ ಹೈಕೋರ್ಟ್ ನಿಗಾವಣೆಯಲ್ಲಿ ಎಸ್ಐಟಿ ರಚನೆ ಕೂಡ ಮಾಡಲಾಗಿತ್ತು, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಸೊ ಈಗ ಡಿವೈಎಸ್ಪಿ ಬಂಧನ ಆಗಿದೆ. ಎಸ್ಐಟಿಯಿಂದ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರನ್ನ ಬಂಧಿಸಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಯಾಕಂತ ಹೇಳಿದ್ರೆ ಜೀವ ಡೆತ್ ನೋಟ್ ನಲ್ಲಿ ಕನಕಲಕ್ಷ್ಮಿ ಹೆಸರು ಉಲ್ಲೇಖ ಮಾಡಿದ್ರು. ಸತತ 13 ಪುಟಗಳ ಡೆತ್ ನೋಟ್ ನಲ್ಲಿ ಉಲ್ಲೇಖ ಮಾಡಲಾಗಿತ್ತು ಡಿವೈಎಸ್ಪಿ ಹೆಸರು. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ ಈ ಸುದ್ದಿಯನ್ನ ದೊಡ್ಡ ಮಟ್ಟದಲ್ಲಿ ಎಕ್ಸ್ಪೋಸ್ ಮಾಡಿತ್ತು. ಅದಾದ ನಂತರ ಹೈಕೋರ್ಟ್ ಎಸ್ಐಟಿಯನ್ನು ಕೂಡ ರಚನೆ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿತು. ಅದಾದ ನಂತರ ಈಗ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರು ಬಂಧನ ಆಗಿದೆ. ಸೊ ಇನ್ನೇನು ಕೆಲವೇ ಕ್ಷಣದಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ. ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಕೊಡೋದಾದ್ರೆ ನಿಕೇಶ್, ಏನು ಬನಶಂಕರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಕೀಲೆ ಜೀವ ಒಂದು 13 ಪುಟಗಳ ಡೆತ್ ನೋಟ್ ಅನ್ನ ಬರೆದಿಟ್ಟು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ರು. ಇದಾದ ಬಳಿಕ ಅವರ ಸಹೋದರಿ ಒಂದು ಗಂಭೀರವಾದಂತಹ ಆರೋಪವನ್ನ ಮಾಡಿತ್ತು. ಪ್ರಮುಖವಾಗಿ ಏನು ಅವರು ಆರ್ಥಿಕ ಅಪರಾಧಕ್ಕೆ ಸಂಬಂಧಿಸಿದಂತೆ ಸಿಐಡಿ ವಿಚಾರಣೆಗೆ ಹೋದಾಗ ಅಲ್ಲಿ ಡಿವೈಎಸ್ಪಿ ಆಗಿದ್ದಂತ ಕನಕಲಕ್ಷ್ಮಿಯವರು ಇವರಿಗೆ ಕಿರುಕುಳವನ್ನ ಕೊಟ್ಟಿದ್ರು. ಅಲ್ಲದೆ ನಗ್ನಗೊಳಿಸಿ ಸಾಕಷ್ಟು ಅವಮಾನಕರ ರೀತಿಯಲ್ಲಿ ಆಕೆಯನ್ನ ನಡೆಸಿಕೊಂಡಿದ್ರು ಸಿಐಡಿ ಕಸ್ಟಡಿಯಲ್ಲಿ ಅನ್ನೋ ಒಂದು ಆರೋಪಗಳನ್ನ ಮಾಡಿದ್ರು. ಇದಾದ ಬಳಿಕ ಸಾಕಷ್ಟು ಚರ್ಚೆಗಳಾಗ್ತವೆ. ವಕೀಲರಿಗೂ ಕೂಡ ಇದ್ರ ಬಗ್ಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಧ್ವನಿಯನ್ನ ಎತ್ತಿದ್ರು. ಈ ಕೂಡಲೇ ಏನು ಈ ಒಂದು ಪ್ರಕರಣವನ್ನ ಸಿಸಿಬಿಗೆ ವರ್ಗಾವಣೆ ಮಾಡಿ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಆದೇಶವನ್ನ ಮಾಡ್ತಾರೆ. ಆದ್ರೆ ವಕೀಲರ ಸಂಘದಿಂದ ಒಂದು ಹೈಕೋರ್ಟ್ಗೆ ಅರ್ಜಿಯನ್ನ ಹಾಕಲಾಗುತ್ತೆ. ಈ ಒಂದು ಪ್ರಕರಣದಲ್ಲಿ ದೊಡ್ಡ ಮಟ್ಟದ ತನಿಖೆ ಆಗಬೇಕು, ಎಸ್ಐಟಿ ರಚನೆ ಆಗಬೇಕು ಅಂತೇಳಿ ಜಸ್ಟಿಸ್ ಎಂ ನಾಗಪ್ರಸನ್ನ ಅವರ ಪೀಠದಲ್ಲಿ ಒಂದು ಅರ್ಜಿಯ ವಿಚಾರಣೆ ನಡೆದು ಜಸ್ಟಿಸ್ ಎಂ ನಾಗಪ್ರಸನ್ನ ಅವರು ಒಂದು ಆದೇಶವನ್ನ ಮಾಡಿದ್ರು. ಕೆಲ ಹಿರಿಯ IPS ಅಧಿಕಾರಿಗಳು ಜೊತೆಗೆ ಕೆಲ ತನಿಖೆಯಲ್ಲಿ ಒಂದು ಉತ್ತಮ ಅನುಭವ ಇರತಕ್ಕಂತ ಅಧಿಕಾರಿಗಳನ್ನು ಒಳಗೊಂಡ ಎಸ್ಐಟಿ ತಂಡ ರಚನೆ ಮಾಡೋದಕ್ಕೆ ಹೈಕೋರ್ಟ್ ಆದೇಶ ಮಾಡಿತ್ತು. ಅದರಂತೆ ಹೈಕೋರ್ಟ್ ಏನ್ ರಚನೆ ಮಾಡಿತ್ತು ಎಸ್ಐಟಿ ಅಧಿಕಾರಿಗಳ ತಂಡ ಈಗ ಕೂಲಂಕುಷವಾದ ಒಂದು ವಿಚಾರಣೆಯನ್ನ ನಡೆಸಿ ವಕೀಲೆ ಜೀವಗೆ ಇವರು ಕಿರುಕುಳ ಕೊಟ್ಟಿರೋದು ಸತ್ಯ, ಮತ್ತೆ ಹಣಕ್ಕೆ ಬೇಡಿಕೆ ಇಟ್ಟಿರೋದು ಸತ್ಯ ಅನ್ನೋ ವಿಚಾರಗಳನ್ನ ಪರಿಗಣಿಸಿ ಆಕೆಯನ್ನ ಡಿವೈಎಸ್ಪಿ ಕನಕಲಕ್ಷ್ಮಿಯನ್ನ ಬಂಧನ ಮಾಡಿರ್ತಕ್ಕಂಥದ್ದು. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ACMM ಕೋರ್ಟ್ಗೆ ಆಕೆಯನ್ನ ಹಾಜರುಪಡಿಸಿ ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಇದೆ ಅಂತೇಳಿ ಸದ್ಯಕ್ಕೆ ಎಸ್ಐಟಿ ಮೂಲಗಳು ಹೇಳ್ತಾರೆ. ನಾಗರಾಜ್, ಹಾಗೆ ಹೋಲ್ಡಲ್ಲಿ ಇನ್ನೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಏನಿದು ಹಾಗಾದ್ರೆ ಜೀವ ಸೂಸೈಡ್ ಕೇಸ್ ಎನ್ನುವಂತ ಪ್ರಶ್ನೆ, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ. ಜೀವ ಒಡೆತನದ ಕಂಪನಿಗೆ ಸರ್ಕಾರಿ ಟೆಂಡರ್ ಅನ್ನ ಕರೆಲಾಯಿತು. ಈ ವಿಚಾರದಲ್ಲಿ ತನಿಖೆಗೆ ಕರೆದಿರುವಂತಹ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರು ವಿಚಾರಣೆ ಬಳಿಕ ಜೀವ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ವಿಚಾರಣೆ ಆದ್ಮೇಲೆ ಜೀವ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಆತ್ಮಹತ್ಯೆಯಲ್ಲಿ 13 ಪುಟಗಳ ಉಲ್ಲೇಖ ಮಾಡಿದ್ರು. ಆ ಪ್ರತಿಯೊಂದು ಪುಟದಲ್ಲೂ ಕೂಡ ಇದೇ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರ ಹೆಸರು ಉಲ್ಲೇಖವಾಗಿದೆ. ಈಗಾಗಲೇ ನನ್ನ ಕಲೀಗ್ ನಾಗರಾಜ್ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಪ್ಲೀಸ್ ಕಂಟಿನ್ಯೂ. ಈ ರೀತಿಯಾಗಿ ಆರೋಪಗಳೆಲ್ಲ ದೃಢೀಕರಣ ಆದ್ಮೇಲೆ ಎಸ್ಐಟಿ ಅಧಿಕಾರಿಗಳು ಅವರನ್ನ ಬೆಂಗಳೂರಿನಲ್ಲಿ ಇವತ್ತು ಬಂಧನ ಮಾಡಿರ್ತಕ್ಕಂಥದ್ದು. ಬಂಧನ ಮಾಡಿ ಆ ಒಂದು ಅರೆಸ್ಟ್ ಪ್ರಕ್ರಿಯೆಯನ್ನ ಮುಗಿಸೋದಕ್ಕೆ ಏನು ಡೈರಿ ಸರ್ಕಲ್ ಬಳಿ ಎಸ್ಐಟಿಗೆ ಒಂದು ಕಚೇರಿಯನ್ನ ನೀಡಲಾಗಿದೆ, ಅಲ್ಲಿಗೆ ಕರೆದುಕೊಂಡೋಗಿ ಆ ಒಂದು ಬಂಧನ ಪ್ರಕ್ರಿಯೆಗಳನ್ನ ಮುಗಿಸಿ ಇನ್ನೇನು ಕೆಲ ಹೊತ್ತಿನಲ್ಲಿ ACMM ಕೋರ್ಟ್ಗೆ ಡಿವೈಎಸ್ಪಿ ಕನಕಲಕ್ಷ್ಮಿಯನ್ನ ಎಸ್ಐಟಿ ತಂಡ ಹಾಜರುಪಡಿಸುವಂಥದ್ದು. ಹಾಜರುಪಡಿಸಿ ಒಂದಷ್ಟು ದಿನಗಳ ಕಾಲ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇರತಕ್ಕಂಥದ್ದು. ಯಾಕಂತಂದ್ರೆ ಈ ಒಂದು ಹಣವನ್ನ ಕೇಳಿರ್ತಕ್ಕಂಥದ್ದು ಮತ್ತೆ ಆಕೆಗೆ ಹಿಂಸೆಯನ್ನು ಕೊಟ್ಟಿರ್ತಕ್ಕಂಥದ್ದು ಈ ಎಲ್ಲದಕ್ಕೂ ಸಂಬಂಧಿಸಿದಂತೆ ಮಹಜರು ಪ್ರಕ್ರಿಯೆಗಳು ಜೊತೆಗೆ ಕೆಲವೊಂದು ಸಾಕ್ಷ್ಯಗಳನ್ನ ಸಂಗ್ರಹಿಸಿರಬೇಕಾಗಿರೋ ಕಾರಣಕ್ಕಾಗಿ ಆಕೆಯನ್ನ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇದೆ ಅಂತೇಳಿ ಸದ್ಯಕ್ಕೆ ಎಸ್ಐಟಿ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಡೀಟೇಲ್ಸ್. ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ. ಅಂತೂ ಇಂತೂ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡಿರುವಂತಹ ಸುದ್ದಿ ಬಿಗ್ ಇಂಪ್ಯಾಕ್ಟ್ ಆಗಿರುವಂತದ್ದು ಜೀವ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ದೊಡ್ಡ ಸುದ್ದಿಯನ್ನ ಎಕ್ಸ್ಪೋಸ್ ಮಾಡಿತ್ತು. ಈಗ ಡಿವೈಎಸ್ಪಿ ಕನಕಲಕ್ಷ್ಮಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಡಿವೈಎಸ್ಪಿ ಕನಕಲಕ್ಷ್ಮಿ ಬಂಧನ ಆಗಿದೆ. ಎಸ್ಐಟಿಯಿಂದ ಡಿವೈಎಸ್ಪಿ ಕನಕಲಕ್ಷ್ಮಿ ಬಂಧನ ಆಗಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಎಸ್ಐಟಿ ತಂಡ. ಜೀವ ಡೆತ್ ನೋಟ್ ಅಲ್ಲಿ ಕನಕಲಕ್ಷ್ಮಿ ಹೆಸರು ಉಲ್ಲೇಖ ಮಾಡಲಾಗಿತ್ತು. 13 ಪುಟಗಳ ಡೆತ್ ನೋಟ್ ಬರೆದಿರುವಂತಹ ಜೀವ ಕೇಸ್ ಬಗ್ಗೆ ಸರಣಿ ವರದಿ ಮಾಡಿದ್ದ ನಿಮ್ಮ ರಿಪಬ್ಲಿಕ್ ಕನ್ನಡ. ಇಡೀ ಪ್ರಕರಣವನ್ನ ಎಕ್ಸ್ಪೋಸ್ ಮಾಡಿದ್ದೆ ರಿಪಬ್ಲಿಕ್ ಕನ್ನಡ. ಸೊ ಹೈಕೋರ್ಟ್ ನಿಗಾವಣೆಯಲ್ಲಿ ಎಸ್ಐಟಿ ರಚನೆ ಕೂಡ ಮಾಡಲಾಗಿತ್ತು, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಸೊ ಈಗ ಡಿವೈಎಸ್ಪಿ ಬಂಧನ ಆಗಿದೆ. ಎಸ್ಐಟಿಯಿಂದ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರನ್ನ ಬಂಧಿಸಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಯಾಕಂತ ಹೇಳಿದ್ರೆ ಜೀವ ಡೆತ್ ನೋಟ್ ನಲ್ಲಿ ಕನಕಲಕ್ಷ್ಮಿ ಹೆಸರು ಉಲ್ಲೇಖ ಮಾಡಿದ್ರು. ಸತತ 13 ಪುಟಗಳ ಡೆತ್ ನೋಟ್ ನಲ್ಲಿ ಉಲ್ಲೇಖ ಮಾಡಲಾಗಿತ್ತು ಡಿವೈಎಸ್ಪಿ ಹೆಸರು. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ
ಪ್ರತಿನಿಧಿ ನಾಗರಾಜ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ ಈ ಸುದ್ದಿಯನ್ನ ದೊಡ್ಡ ಮಟ್ಟದಲ್ಲಿ ಎಕ್ಸ್ಪೋಸ್ ಮಾಡಿತ್ತು. ಅದಾದ ನಂತರ ಹೈಕೋರ್ಟ್ ಎಸ್ಐಟಿ ಅನ್ನು ಕೂಡ ರಚನೆ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿತು. ಅದಾದ ನಂತರ ಈಗ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರು ಬಂಧನ ಆಗಿದೆ. ಸೊ ಇನ್ನೇನು ಕೆಲವೇ ಕ್ಷಣದಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ. ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಕೊಡೋದಾದ್ರೆ ನಿಕೇಶ್, ಏನು ಬನಶಂಕರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಕೀಲೆ ಜೀವ ಒಂದು 13 ಪುಟಗಳ ಡೆತ್ ನೋಟ್ ಅನ್ನ ಬರೆದಿಟ್ಟು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ರು. ಇದಾದ ಬಳಿಕ ಅವರ ಸಹೋದರಿ ಒಂದು ಗಂಭೀರವಾದಂತಹ ಆರೋಪವನ್ನ ಮಾಡಿತ್ತು. ಪ್ರಮುಖವಾಗಿ ಏನು ಅವರು ಆರ್ಥಿಕ ಅಪರಾಧಕ್ಕೆ ಸಂಬಂಧಿಸಿದಂತೆ ಸಿಐಡಿ ವಿಚಾರಣೆಗೆ ಹೋದಾಗ ಅಲ್ಲಿ ಡಿವೈಎಸ್ಪಿ ಆಗಿದ್ದಂತ ಕನಕಲಕ್ಷ್ಮಿಯವರು ಇವರಿಗೆ ಕಿರುಕುಳವನ್ನ ಕೊಟ್ಟಿದ್ರು. ಅಲ್ಲದೆ ನಗ್ನಗೊಳಿಸಿ ಸಾಕಷ್ಟು ಅವಮಾನಕರ ರೀತಿಯಲ್ಲಿ ಆಕೆಯನ್ನ ನಡೆಸಿಕೊಂಡಿದ್ರು ಸಿಐಡಿ ಕಸ್ಟಡಿಯಲ್ಲಿ ಅನ್ನೋ ಒಂದು ಆರೋಪಗಳನ್ನ ಮಾಡಿದ್ರು. ಇದಾದ ಬಳಿಕ ಸಾಕಷ್ಟು ಚರ್ಚೆಗಳಾಗ್ತವೆ. ವಕೀಲರಿಗೂ ಕೂಡ ಇದ್ರ ಬಗ್ಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಧ್ವನಿಯನ್ನ ಎತ್ತಿದ್ರು. ಈ ಕೂಡಲೇ ಏನು ಈ ಒಂದು ಪ್ರಕರಣವನ್ನ ಸಿಸಿಬಿಗೆ ವರ್ಗಾವಣೆ ಮಾಡಿ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಆದೇಶವನ್ನ ಮಾಡ್ತಾರೆ. ಆದ್ರೆ ವಕೀಲರ ಸಂಘದಿಂದ ಒಂದು ಹೈಕೋರ್ಟ್ಗೆ ಅರ್ಜಿಯನ್ನ ಹಾಕಲಾಗುತ್ತೆ. ಈ ಒಂದು ಪ್ರಕರಣದಲ್ಲಿ ದೊಡ್ಡ ಮಟ್ಟದ ತನಿಖೆ ಆಗಬೇಕು, ಎಸ್ಐಟಿ ರಚನೆ ಆಗಬೇಕು ಅಂತೇಳಿ ಜಸ್ಟಿಸ್ ಎಂ ನಾಗಪ್ರಸನ್ನ ಅವರ ಪೀಠದಲ್ಲಿ ಒಂದು ಅರ್ಜಿಯ ವಿಚಾರಣೆ ನಡೆದು ಜಸ್ಟಿಸ್ ಎಂ ನಾಗಪ್ರಸನ್ನ ಅವರು ಒಂದು ಆದೇಶವನ್ನ ಮಾಡಿದ್ರು. ಕೆಲ ಹಿರಿಯ IPS ಅಧಿಕಾರಿಗಳು ಜೊತೆಗೆ ಕೆಲ ತನಿಖೆಯಲ್ಲಿ ಒಂದು ಉತ್ತಮ ಅನುಭವ ಇರತಕ್ಕಂತ ಅಧಿಕಾರಿಗಳನ್ನು ಒಳಗೊಂಡ SIT ತಂಡ ರಚನೆ ಮಾಡೋದಕ್ಕೆ ಹೈಕೋರ್ಟ್ ಆದೇಶ ಮಾಡಿತ್ತು. ಅದರಂತೆ ಹೈಕೋರ್ಟ್ ಏನ್ ರಚನೆ ಮಾಡಿತ್ತು SIT ಅಧಿಕಾರಿಗಳ ತಂಡ ಈಗ ಕೂಲಂಕುಷವಾದ ಒಂದು ವಿಚಾರಣೆಯನ್ನ ನಡೆಸಿ ವಕೀಲೆ ಜೀವಗೆ ಇವರು ಕಿರುಕುಳ ಕೊಟ್ಟಿರೋದು ಸತ್ಯ ಮತ್ತೆ ಹಣಕ್ಕೆ ಬೇಡಿಕೆ ಇಟ್ಟಿರೋದು ಸತ್ಯ ಅನ್ನೋ ವಿಚಾರಗಳನ್ನ ಪರಿಗಣಿಸಿ ಆಕೆಯನ್ನ ಡಿವೈಎಸ್ಪಿ ಕನಕಲಕ್ಷ್ಮಿಯನ್ನ ಬಂಧನ ಮಾಡಿರ್ತಕ್ಕಂಥದ್ದು. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ACMM ಕೋರ್ಟ್ಗೆ ಆಕೆಯನ್ನ ಹಾಜರುಪಡಿಸಿ ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಇದೆ ಅಂತೇಳಿ ಸದ್ಯಕ್ಕೆ SIT ಮೂಲಗಳು ಹೇಳ್ತಾರೆ. ನಾಗರಾಜ್, ಹಾಗೆ ಹೋಲ್ಡಲ್ಲಿ ಇನ್ನೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಏನಿದು ಹಾಗಾದ್ರೆ ಜೀವಾ ಸೂಸೈಡ್ ಕೇಸ್ ಎನ್ನುವಂತ ಪ್ರಶ್ನೆ, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ. ಜೀವಾ ಒಡೆತನದ ಕಂಪನಿಗೆ ಸರ್ಕಾರಿ ಟೆಂಡರ್ ಅನ್ನ ಕರೆಲಾಯಿತು. ಈ ವಿಚಾರದಲ್ಲಿ ತನಿಖೆಗೆ ಕರೆದಿರುವಂತಹ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರು ವಿಚಾರಣೆ ಬಳಿಕ ಜೀವಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ವಿಚಾರಣೆ ಆದ್ಮೇಲೆ ಜೀವ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಆತ್ಮಹತ್ಯೆಯಲ್ಲಿ 13 ಪುಟಗಳ ಉಲ್ಲೇಖ ಮಾಡಿದ್ರು. ಆ ಪ್ರತಿಯೊಂದು ಪುಟದಲ್ಲೂ ಕೂಡ ಇದೇ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರ ಹೆಸರು ಉಲ್ಲೇಖವಾಗಿದೆ. ಈಗಾಗಲೇ ನನ್ನ ಕಲೀಗ್ ನಾಗರಾಜ್ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಪ್ಲೀಸ್ ಕಂಟಿನ್ಯೂ. ಈ ರೀತಿಯಾಗಿ ಆರೋಪಗಳೆಲ್ಲ ದೃಢೀಕರಣ ಆದ್ಮೇಲೆ SIT ಅಧಿಕಾರಿಗಳು ಅವರನ್ನ ಬೆಂಗಳೂರಿನಲ್ಲಿ ಇವತ್ತು ಬಂಧನ ಮಾಡಿರ್ತಕ್ಕಂಥದ್ದು. ಬಂಧನ ಮಾಡಿ ಆ ಒಂದು ಅರೆಸ್ಟ್ ಪ್ರಕ್ರಿಯೆಯನ್ನ ಮುಗಿಸೋದಕ್ಕೆ ಏನು ಡೈರಿ ಸರ್ಕಲ್ ಬಳಿ SITಗೆ ಒಂದು ಕಚೇರಿಯನ್ನ ನೀಡಲಾಗಿದೆ. ಅಲ್ಲಿಗೆ ಕರೆದುಕೊಂಡೋಗಿ ಆ ಒಂದು ಬಂಧನ ಪ್ರಕ್ರಿಯೆಗಳನ್ನ ಮುಗಿಸಿ ಇನ್ನೇನು ಕೆಲ ಹೊತ್ತಿನಲ್ಲಿ ACMM ಕೋರ್ಟ್ಗೆ ಡಿವೈಎಸ್ಪಿ ಕನಕಲಕ್ಷ್ಮಿಯನ್ನ SIT ತಂಡ ಹಾಜರುಪಡಿಸುವಂಥದ್ದು. ಹಾಜರುಪಡಿಸಿ ಒಂದಷ್ಟು ದಿನಗಳ ಕಾಲ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇರತಕ್ಕಂಥದ್ದು. ಯಾಕಂತಂದ್ರೆ ಈ ಒಂದು ಹಣವನ್ನ ಕೇಳಿರ್ತಕ್ಕಂಥದ್ದು ಮತ್ತೆ ಆಕೆಗೆ ಹಿಂಸೆಯನ್ನು ಕೊಟ್ಟಿರ್ತಕ್ಕಂಥದ್ದು ಈ ಎಲ್ಲದಕ್ಕೂ ಸಂಬಂಧಿಸಿದಂತೆ ಮಹಜರು ಪ್ರಕ್ರಿಯೆಗಳು ಜೊತೆಗೆ ಕೆಲವೊಂದು ಸಾಕ್ಷ್ಯಗಳನ್ನ ಸಂಗ್ರಹಿಸಿರಬೇಕಾಗಿರೋ ಕಾರಣಕ್ಕಾಗಿ ಆಕೆಯನ್ನ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇದೆ ಅಂತೇಳಿ ಸದ್ಯಕ್ಕೆ SIT ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ನಾಗರಾಜ್, ನಿಮ್ಮೆಲ್ಲ ಡೀಟೇಲ್ಸ್.